ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಫುಡ್ ವ್ಲಾಗ್ನಲ್ಲಿ ನಾನು ಒಂದು ಸ್ಪೈಸಿ ಚಿಕನ್ ಚಾಪ್ಸನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಿನ್ನೆ ನೈಟಿಂದನೂ ನನಗೆ ಚಿಕನ್ ತಿನ್ನಬೇಕು ಅಂತ ಹೇಳಿ ಸಾಕಷ್ಟು ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ರಾತ್ರಿ ಬೇರೆ ಲೇಟ್ ಆಗಿತ್ತಲ್ವ, ಸೊ ಬೆಳಗ್ಗೆನೇ ಮಾಡ್ಕೊಂಡ್ಬಿಡೋಣ. ಅದು ಅಲ್ಲದೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಾಯಿದ್ದೀನಿ. ಹಾಗಾಗಿ ದೋಸೆಗೆ ಚಿಕನ್ ಚಾಪ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಬೇರೆ ತಂದಿಟ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಿಮಗೆ ಕ್ವಿಕ್ಕಾಗಿ ಮಾಡುವಂತಹ ಈ ಸ್ಪೈಸಿ ಚಿಕನ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಫಸ್ಟ್ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ನಾನು. ಫಸ್ಟ್ ಈಗ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿರೋಂತಹ ಈರುಳ್ಳಿ, 8 ರಿಂದ 10 ಲವಂಗ ಹಾಕೋಬೋದು, 1-2 ಇಂಚಷ್ಟು ಚಕ್ಕೆ, 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ, 3 ಇಂಚಿನಷ್ಟು ಹಸಿ ಶುಂಠಿ. ಸೊ ಫಸ್ಟ್ ಇದೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ವ ಇದು ಸ್ಪೈಸಿ ಚಿಕನ್ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಒಂದು 15 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ಖಾರ ಇದೆ. ನಾನು 1 kg ಚಿಕನ್ ತೊಗೊಂಡಿರೋದ್ರಿಂದ ಇಷ್ಟು ಕರೆಕ್ಟಾಗಿ ಆಗುತ್ತೆ. ನೀವು ಒಂದು ವೇಳೆ ಖಾರ ಕಮ್ಮಿ ತಿನ್ನೋರಿದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಹಾಗೆ 1-2 ಹಿಡಿಯಷ್ಟು ಅಥವಾ 2 ಕಪ್ನಷ್ಟು ಪುದೀನ, ಕೊತ್ತಂಬರಿ ಮತ್ತು ಪುದೀನ 2 ಸೇಮ್ ಕ್ವಾಂಟಿಟಿಯಲ್ಲೇ ತೊಗೋಬೇಕು. ಇದು ಕೂಡ ಅಷ್ಟೇ, 1-2 ಕಪ್ನಷ್ಟು ತೊಗೊಂಡಿದ್ದೀನಿ. ಎಲ್ಲದನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ನನಗೆ ಈ ಥರ ತಿನ್ಬೇಕು ಅನ್ನಿಸ್ತಲ್ವ, ಅವಾಗ ತಿಂದ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ಫುಡ್ ತಿಂದ್ರೂ ಅದು ಟೇಸ್ಟೇ ಅನಿಸೋದಿಲ್ಲ, ತಿನ್ನಲಿಕ್ಕೆ ಮನಸ್ಸು ಕೂಡ ಆಗೋದಿಲ್ಲ. ಸೊ ಅದಕ್ಕಾಗಿ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಈ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ. ಜೊತೆಗೆ ಚಿನಿಮಗೆ ಸ್ಕೂಲ್ ಬೇರೆ ಇರಲಿಲ್ಲ, ಹಾಗಾಗಿ ಅವಳಿಗೂ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ಆಮೇಲಿಂದ ನಾನು ಈ ಚಿಕನ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದೇನು ಆಗಿದೆ, ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ಅದಾದಮೇಲೆ ಇದನ್ನು ರುಬ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಇಟ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಮಸಾಲೆ ತಣ್ಣಗಾಗಿದೆ. ಈಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ತೀನಿ. 1/4 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳೋಣ. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ಫ್ರೆಂಡ್ಸ್, ಈಗ ಇದೇ ಪಾತ್ರೆಯಲ್ಲೇ ಒಗ್ಗರಣೆ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ 1-2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ನಾನು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಒಂದು ಕಟ್ ಮಾಡಿರೋ ಈರುಳ್ಳಿ, ಒಂದು 2 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಇದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಹುರ್ಕೋಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವಾ. ಈಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ. ನಾನು ಮಧ್ಯಾಹ್ನಕ್ಕೂ ಇರುತ್ತೆ ಅಂತ ಹೇಳ್ಬಿಟ್ಟು 1 kg ಚಿಕನ್ ಮಾಡ್ತಾ ಇದ್ದೀನಿ. ಅರ್ಧ kgಯಲ್ಲಿ ಕೂಡ ಮಾಡ್ಕೋಬಹುದು. ಸೊ ಈಗ ಚಿಕನ್ ಹಾಕೊಳ್ಳೋಣ.
ಸ್ವಲ್ಪ ಪೀಸ್ಗಳೆಲ್ಲ ಮೀಡಿಯಮ್ ಸೈಜ್ ಇದ್ರೇ ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10 ನಿಮಿಷನಾದರೂ ಈ ಥರ ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಇದಕ್ಕಿನ್ನೂ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೊಳ್ಳೋಣ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚಿಕನ್ನು ಮತ್ತು ಸ್ಪೈಸಿಯಾಗಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಾಡಿದ್ರೆ ತುಂಬ ಜನರಿಗೆ ತಿನ್ಲಿಕ್ಕೆ ಇಷ್ಟ ಆಗುತ್ತೆ. ಬಟ್ ಕೆಲವರಿಗೆ ತಿಂದ ಕೂಡಲೇ ಅವರಿಗೆ ಹೊಟ್ಟೆ ಉಬ್ಬರ, ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಎದೆ ಉರಿ ಮತ್ತು ಉಳಿತೇಗು ಈ ಥರ ಸಮಸ್ಯೆಗಳು ಕಂಡುಬರುತ್ತೆ. ಬಟ್ ಅದೆಲ್ಲ ಈಗಿನ ಕಾಲದಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ. ನೀವು ಕೂಡ ಅದೇ ಥರ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದರೆ ಭಯಪಡಬೇಡಿ. ಇಲ್ಲಿದೆ ನೋಡಿ ಅಮೃತ್ ನೋನಿ ಅವರ ಗ್ಯಾಸ್ಟ್ರಿನ್ ಲಿಕ್ವಿಡ್. ಇದನ್ನ ಡೈರೆಕ್ಟ್ ಆಗಿ ಕೂಡ ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ 5 ml ಗ್ಯಾಸ್ಟ್ರಿನ್ ಲಿಕ್ವಿಡ್ ನ ಹಾಕೊಂಡು 50 ml ಉಗುರು ಬೆಚ್ಚಗಿನ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಆಗತ್ತೆ. ಇದನ್ನು ಊಟಕ್ಕೆ ಮುಂಚೆ ತಗೊಳ್ಳೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಗುಣವಾಗುತ್ತೆ. ನಮ್ಮ ಅತ್ತೆಗೆ ಮತ್ತೆ ರಾಜುಗೆ ಅವಾಗವಾಗ ಗ್ಯಾಸ್ಟ್ರಿಕ್ ಬರ್ತಾ ಇರುತ್ತೆ. ಹಾಗಾಗಿ ಇದನ್ನ ಡಾಕ್ಟರ್ನ ಕೇಳ್ಬಿಟ್ಟು ನಾವು ತಗೊಂಡಿದೀವಿ. ನೀವು ಕೂಡ ಅಷ್ಟೇ ಒಂದು ವೇಳೆ ತಗೋಬೇಕು ಅಂದರೆ ಡಾಕ್ಟರ್ನ ಕನ್ಸಲ್ಟೇಷನ್ ತೊಗೊಂಡ್ಬಿಟ್ಟು ಆನಂತರ ತಗೊಳ್ಳಿ. ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ. ಸೊ ನಿಮಗೂ ಕೂಡ ಇದೇ ಥರ ಸಮಸ್ಯೆಗಳಿದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಈ ಗ್ಯಾಸ್ಟ್ರಿನ್ ಲಿಕ್ವಿಡನ್ನು ಟ್ರೈ ಮಾಡಿ, ನೀವು ಕೂಡ ಆರೋಗ್ಯವಾಗಿರಿ. ಫ್ರೆಂಡ್ಸ್, ಇನ್ನೇನೀಗ ಇದು ಕೂಡ ಅಷ್ಟೇ ಬೇಯ್ತಾ ಇದೆ. ಒಳ್ಳೆ ಅರೋಮ ಬರ್ತಾ ಇದೆ. ಸೊ ನಾನಂತೂ ಯಾವಾಗ ಆಗುತ್ತೆ ಇವಾಗ ತಿನ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬಟ್ ಏನಪ್ಪ ಅಂದರೆ ಚೆನ್ನಾಗಿ ನಾವು ಈ ಎಣ್ಣೆಯಲ್ಲಿ ಕುಕ್ ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಈಗ ಮಸಾಲೆ ಹಾಕಿಬಿಟ್ಟು ಒಂದು 5 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಬೇಯಿಸ್ಕೋಬೇಕು. ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಈಗ ಒಂದು 5 ನಿಮಿಷ ಆಗಿದೆ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನು ಜಾರ್ನ ತೊಳೆದ್ಬಿಟ್ಟು ಅದೇ ನೀರು ಹಾಕ್ತಾ ಇದ್ದೀನಿ. 1 ಲೋಟದಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು. ಮನೆಯೆಲ್ಲ ಘಮ ಅಂತ ಇದೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೇನು ಒಂದು ಕಡೆ ಚಿಕನ್ ಆಗೋಕ್ಕೆ ಇಟ್ಟಿದ್ದೀನಿ. ದೀರು, ಚಿನಿಮಾ ಮತ್ತು ನಮ್ಮತ್ತೆ ಹೊರಗಡೆ ಆಟಾಡ್ತಾ ಇದ್ದಾರೆ. ಇಲ್ಲಂತೂ ಅವ್ರಿಗೆ ಚೆನ್ನಾಗಿ ಆಗ್ಬಿಟ್ಟಿದೆ. ಹಳೆ ಮನೆ ಹತ್ರ ಏನಾಗ್ತಾಯಿತ್ತು ಅಂದರೆ, ನಾವು ಲೀಸ್ಗಿದ್ವಲ್ಲ ಆ ಮನೆ ಹತ್ರ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡುತ್ತೆ. ನಮ್ಗೆ ಹೊರಗಡೆ ಮಕ್ಳನ್ನ ಕಳಿಸ್ಬೇಕಂದ್ರೂ ಭಯ. ಜೊತೆಗೆ ಚಿನಿಮಾ ಹೆದರ್ತಾ ಇದ್ಲು ಗಾಡಿಗಳೆಲ್ಲ ಬಂದರೆ. ಹಾಗಾಗಿ ಇಲ್ಲಿ ಆಟಾಡೋಕ್ಕೆ ಚೆನ್ನಾಗಿದೆ. ಏಕೆಂದರೆ ಜಾಸ್ತಿ ಗಾಡಿಗಳೆಲ್ಲ ಓಡಾಡೋದಿಲ್ಲ. ಲಾಸ್ಟ್ ಏರಿಯಾ ಅಲ್ವಾ ನಮ್ಮದು. ಹಾಗಾಗಿ ಜಾಸ್ತಿ ಓಡಾಡೋದಿಲ್ಲ. ಇಲ್ಲಿ ಒಂದು ಕಟ್ಟೆ ಇದೆ ಮನೆ ಹತ್ರ. ಅಲ್ಲಿ 3 ಜನನೂ ಕುತ್ಕೊಂಡು ಆಟಾಡ್ತಿರ್ತಾರೆ. ಅವ್ನಿಗೆ ಅದು ಇದು ಯಾವುದಾದ್ರು ಒಂದು ಎಲೆ ಕಟ್ ಮಾಡಿಕೊಟ್ರೆ ಆಯ್ತು, ಅದ್ರ ಜೊತೆ ಆಟಾಡ್ತಿರ್ತಾನೆ. ಸಖತ್ ಟೈಮ್ ಪಾಸ್ ಅವ್ರಿಗೆ. ತಿಂಡಿ ಇವತ್ತು ಸ್ವಲ್ಪ ಬೇಗನೆ ಮಾಡಿ ಕಳಿಸಿದ್ದೀನಿ, ತಿನ್ನಿಸಿ ಕಳಿಸಿದ್ದೀನಿ. ಹಾಗಾಗಿ ಹೊರಗಡೆ ಆಟಾಡೋಕ್ಕೆ ಹೋಗಿದ್ದಾರೆ. ಸೊ ಇನ್ನು ಚಿಕನ್ ಆಗದೆ ನಾನು ರಾಜು ಕುತ್ಕೊಂಡು ತಿಂಡಿ ತಿಂತೀವಿ. ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಅದೇ ಹೇಳಿದ್ನಲ್ವ, ನನಗೆ ತಿನ್ನಬೇಕು ಅಂತ ಹೇಳಿ ಇವತ್ತು ತುಂಬ ಆಸೆ ಆಗಿತ್ತು. ನನಗೆ ತಿನ್ಬೇಕು ಅನ್ಸಿದ ತಕ್ಷಣವೇ ತಿಂದ್ಬಿಡ್ಬೇಕಿಲ್ಲ ನನ್ನ ಸಮಾಧಾನನೇ ಆಗಲ್ಲ. ನನಗಾದರೂ ಅಷ್ಟೇ, ರಾಜುಗಾದರೂ ಅಷ್ಟೇ. ಕೆಲವೊಂದ್ಸಲ ಅವ್ರು ಮಿಡ್ನೈಟ್ ಎದ್ಬಿಟ್ಟು ನೂಡಲ್ಸ್ ಮಾಡ್ಕೊಂಡು ತಿಂತಾ ಇರ್ತಾರೆ. ತಿನ್ನಬೇಕು ಅಂತ ಆಸೆ ಆಗಿಬಿಡುತ್ತದು. ಬೆಳಗ್ಗೆ ಬಂದು ನೋಡ್ತೀನಿ, ಇದೇನಿದೆ ಅಪ್ಪ, ಕಳ್ಳರು ಬಂದು ಯಾರೋ ತಿಂದ್ಬಿಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಕೆಲವೊಂದು ಜಂಕ್ ಕೂಡ ತಂದಿಟ್ಟಿರ್ತೀನಿ ಮನೇಲಿ ಅವಾಗವಾಗ ತಿನ್ನಲಿಕ್ಕೆ ಅಂಥೇಳಿ. ಇನ್ನೇನು ಇದಾಗಕ್ಕೆ ಬಂದಿದೆ. ಫ್ರೆಂಡ್ಸ್, ಇದನ್ನು ಒಂದು ಸಲ ಮಧ್ಯ ಮಧ್ಯ ಚೆಕ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ತಳ ಅಂಟ್ಬಿಡುತ್ತೆ. ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ತಲೆಯಲ್ಲಿ ತೇಲ್ತಾ ಇದೆ ಅಂತ. ಒಂದ್ಸಲ ಮಿಕ್ಸ್ ಮಾಡ್ತಾರೆ.
ಸಕ್ಕತ್ತಾಗಿದೆ ಮಾತ್ರ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ನಾವು ಮಸಾಲೆ ರುಬ್ಬಬೇಕಾದ್ರೇ ಕಾಳು ಮೆಣಸು ಹಾಕ್ಬೋದಾಗಿತ್ತು, ಬಟ್ ನನಗೆ ಲಾಸ್ಟಲ್ಲಿ ಹಾಕಿದ್ರೆ ಇಷ್ಟ ಆಗುತ್ತೆ. ಯಾಕೆಂದರೆ ಕಾಳು ಮೆಣಸಿನ ಅರೋಮ ಇದೆಯಲ್ವಾ, ಸೊ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ. ಸೊ ನಾನು ಇದು ತಂದಿಟ್ಕೊಂಡಿರೋದ್ರಿಂದ ಮನೇಲಿ ಎಷ್ಟು ಅನುಕೂಲ ಗೊತ್ತಾ. ನಾವಿದನ್ನು ಸುಮಾರಾಗಿ ಏನಿಲ್ಲ ಅಂದರೂ ಧಾರವಾಡದಲ್ಲಿದ್ದಾಗ, ಅಂದರೆ ನಾನು ಮದುವೆ ಆದ ಹೊಸದ್ರಲ್ಲಿ ತರಿಸ್ಕೊಂಡಿದ್ದು, ಇದುವರೆಗೂ ಯೂಸ್ ಮಾಡ್ತಾಯಿದ್ದೀನಿ. ಇದುವರೆಗೂ ವರ್ಕ್ ಆಗ್ತಾಯಿದೆ. ಬಟ್ ಏನಂದರೆ ಇದು ಕುಟ್ಟೋದಕ್ಕಿಂತ ಕುಟ್ಟಿ ಅದನ್ನು ಇನ್ನೊಂದರಲ್ಲಿ ಹಾಕ್ಕೊಂಡು ಬಳಸೋದಕ್ಕಿಂತ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ತಗೋಬೋದು. ಅದೇ ಕಾಳು ಮೆಣಸನ್ನು ನಾವು ಕುಟ್ಟಿ ಪುಡಿ ಮಾಡಿ ಇಟ್ಬಿಟ್ರೆ ಅದು ವೇಸ್ಟ್ ಆಗಿಬಿಡುತ್ತೆ, ಅದ್ರದ್ದು ಅರೋಮ ಎಲ್ಲ ಹೊಂಟೋಗ್ಬಿಡುತ್ತೆ. ಇದು ಆ ಥರ ಅಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಗ್ರೈಂಡ್ ಮಾಡಿಕೊಡುತ್ತೆ. ಸೊ ಈಗ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು. ಹಾಗಾಗಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ನೋಡಿ. ನಮಗೆ ಫೈನ್ ಆಗಬೇಕು ಅಂದರೂ ಬರುತ್ತೆ, ಸ್ವಲ್ಪ ತರ್ತರಿ ಆಗಬೇಕು ಅಂದರೂ ಸಿಗುತ್ತೆ. 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಲಾಸ್ಟಿಗೆ 1 ನಿಂಬೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಹುಳಿ ಹುಳಿಯಾಗಿ ಖಾರವಾಗಿ ಸಕ್ಕತ್ತಾಗಿರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಉಪ್ಪು ಕಡಿಮೆ ಇತ್ತು ಅಂದರೆ ಈ ಟೈಮ್ನಲ್ಲೇ ನೋಡಿಬಿಟ್ಟು ಹಾಕ್ಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡಿ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನಾವು ನೋಡಿ ಎಣ್ಣೆ ಜಸ್ಟ್ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದು 1 kg ಚಿಕನ್ಗೆ. ಸೊ ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇನ್ನೂ ಒಂದು 5 ನಿಮಿಷ ಕುದಿಸ್ಕೊತೀನಿ. ಫ್ರೆಂಡ್ಸ್, ಈಗ ಒಂದು 5 ನಿಮಿಷ ಆಗಿದೆ ನೋಡಿ. ತೀರಾ ನೀರಾಗಿದ್ದರೂ ಚೆನ್ನಾಗಿರಲ್ಲ, ಸ್ವಲ್ಪ ಗುಜ್ಜನಾಗಿದ್ದರೆ ಚೆನ್ನಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಎಲ್ಲದರ ಜೊತೆನೂ ತಿನ್ಬೋದು. ಆ್ಯಂಡ್ ಇದಾಗಿದೆ, ಇನ್ನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಸೊ ಈಗ ದೋಸೆನ ಮಾಡ್ಕೊಂಡ್ಬಿಡ್ತೀನಿ ನಾನು. ಈಗ ದೋಸೆನ ಮಾಡ್ಕೊಳ್ತೀನಿ. ಒಂದು ತವನ ಕಾಯ್ಲಿಕ್ಕಿಟ್ಟು ತವ ಕಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಒಂದು ಕಿಚನ್ ಟವಲ್ನಿಂದ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಇದರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ಥರ ಮಿಲೆಟ್ ದೋಸೆ, ರಾಗಿ ದೋಸೆ ಕೂಡ ಮಾಡಬಹುದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನೇನೀಗ ಕ್ರಿಸ್ಪಿಯಾಗಿರೋ ದೋಸೆ ರೆಡಿ ಆಯಿತು. ಫ್ರೆಂಡ್ಸ್, ಈಗ ಸ್ಪೈಸಿ ಚಿಕನ್ ಸ್ಪಾಟ್ಸ್ನ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಲರ್ ಕೂಡ ಏನೂ ಹಾಕಿಲ್ಲ, ಆದರೂ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಫುಲ್ ಗ್ರೀನ್ ಆಗಿ ಆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಬಳಸಿರೋ ಮಸಾಲೆ ಅರೋಮಾ ಅಂತೂ ತುಂಬಾ ಚೆನ್ನಾಗಿದೆ. ನಂತರ ಯಾರಿಗೆಲ್ಲ ಚಿಕನ್ ಸ್ಪೈಸಿ ಆಗಿದ್ದರೆ ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಕ್ರಿಸ್ಪಿ ದೋಸೆ ಜೊತೆ ಪೀಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡಿ. ಸಕ್ಕತ್ತಾಗಿದೆ, ಸ್ಪೈಸಿ ಆಗಿದೆ. ಈ ರೀತಿ ದೋಸೆ ಜೊತೆನೇ ಅಲ್ಲ, ಮುದ್ದೆ ಜೊತೆ, ರೈಸ್ ಜೊತೆ ಅಥವಾ ಗೀ ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದು. ಈಗ ಸಮಾಧಾನ ಆಯಿತು ನನಗೆ. ಅದು ಇಲ್ಲ ಅಂದರೆ ಅದರಲ್ಲೇ ಇದ್ಬಿಡ್ತೀನಿ. ಇನ್ನೊಂದು 2 ಡೇಸ್ ಏನಾದ್ರು ತಂದು ತಿಂದಿಲ್ಲ ಅಂದರೆ ಅಯ್ಯೋ ಚಿಕನ್ ತಿಂದಿಲ್ಲ, ಬೇರೆದು ಯಾವುದು ಕೂಡ ಟೇಸ್ಟ್ ಅನಿಸೋದಿಲ್ಲ. ಸೊ ಸಕ್ಕತ್ತಾಗಿ ಬಂದಿದೆ. ನೀವು ಕೂಡ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಹಾಗೆ ನೀವು ಕೂಡ
ಈ ಅಮೃತ್ ನೋನಿ ಅವರ ಗ್ಯಾಸ್ಟ್ರಿನ್ ಲಿಕ್ವಿಡ್ನ ತಗೋಬೇಕು ಅಂದ್ಕೊಂಡ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ವಾಟ್ಸಪ್ ಮಾಡಿಬಿಟ್ಟು ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ ಇವತ್ತಿನ ರೆಸಿಪಿ ಇಷ್ಟೇ ಫ್ರೆಂಡ್ಸ್. ಸೊ ನನ್ನ ಬೆಳಗ್ಗೆಯ ಫುಡ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.